ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನನ್ನ ಹಿಂದಗಡೆ ಕಾಣಿಸ್ತಾ ಇರಬಹುದು ಕೇಂದ್ರ ಸರ್ಕಾರದಿಂದ ಜಾಬ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದಂತ ದಿನಾಂಕ 6/3/2025 ಹೊಸದಾಗಿ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನೋಡಿ, ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ, ಮಹಿಳೆಯರಾಗಬಹುದು ಪುರುಷರಾಗಬಹುದು, ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಯಾವುದೇ ರೀತಿಯಾಗಿ ಗೊಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಇಲ್ಲಿ ನೋಡಿ, 3ನೇ ತಾರೀಕದಂದು ನೋಟಿಸ್ ಆಗಿರತ್ತೆ. ಅಂದ್ರೆ 3 ಜೂನ್ 2025 ನೋಟಿಸ್ ಆಗಿರತ್ತೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ, ಯಾವುದೇ ರೀತಿಯಾಗಿ ಗೊಳಪುರ ತಿಳಿಸ್ಕೊಡ್ತಾ ಇಲ್ಲ. ಯಾಕೆ ಒಂದು ಮಾತು ಹೇಳ್ತೇನೆ ಅಂದ್ರೆ, ಕೆಲವು ಜನ ಕಮೆಂಟ್ ನಲ್ಲಿ ಫಲ್ತು ಮಂದಿ ಕಮೆಂಟ್ ಮಾಡ್ತಾರೆ. ಅದೇ ಒಂದು ಕಾರಣಕ್ಕಾಗಿ ನೋಡಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಸಂಸ್ಥೆ, ಎಷ್ಟು ಹುದ್ದೆಗಳು, ಹೇಗೆ ಅಪ್ಲೈ ಮಾಡಬೇಕು ಮತ್ತು ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಆದಷ್ಟು ವಿಡಿಯೋ ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಏನಾದರೂ ನಿಮಗೆ ಕನ್ಫ್ಯೂಸ್ ಇತ್ತು ಅಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಕೆಲವೊಂದು ಸಾರಿ ಇಲ್ಲಿ ಯೂಟ್ಯೂಬ್ದಲ್ಲಿ ನಾನು ನೋಡೋಕ್ಕಾಗಲ್ಲ, ನಮ್ಮ ಒಂದು ಟೀಮ್ ಇದೆಯಲ್ಲ ಅವರೇ ನೋಡ್ಕೊಳ್ತಾರೆ. ಅದೇ ಒಂದು ಕಾರಣಕ್ಕೆ ನನಗೆ ರಿಪ್ಲೈ ಮಾಡಕ್ ಬರಲ್ಲ. ಆ ಒಂದು ಇನ್ಸ್ಟಾದಲ್ಲಿ ನನಗೆ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ ಒಂದು ಅಕೌಂಟ್ ಇರೋದ್ರಿಂದ ಅಲ್ಲಿ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ನನಗೆ ಈಸಿಯಾಗಿ ರಿಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದ ನಂತರ ಒಂದು ಸಾರಿ ವರ್ಕ್ ಇತ್ತಂದ್ರೆ ನನಗೆ ರಿಪ್ಲೈ ಮಾಡಕ್ ಆಗಲ್ಲ. ಆದಷ್ಟು ನಾನು ನಿಮಗೆ ನೋಡ್ತಂದ್ರೆ ಕಡ್ಡಾಯವಾಗಿ ರಿಪ್ಲೈ ಮಾಡ್ತೇನೆ. ಯಾವ ಒಂದು ಪೋಸ್ಟ್ ಎತ್ತರ ಸಲುವಾಗಿ ಯಾವ ಒಂದು ನೋಟಿಸ್ ಬೇಕಲ್ಲ ಅದನ್ನ ಡೈರೆಕ್ಟ್ ಆಗಿ ಹಾಕಿ, ಹಾಯ್ ಅಲ್ಲ ಅಂತ ಯಾರು ಕೂಡ ಕಳಿಸ್ಬೇಡಿ. ಡೈರೆಕ್ಟ್ ಹಾಕಿ ನಮಗೆ ಈ ರೀತಿಯ ಕಳಿಸ್ಕೊಡಿ ಅಂದ್ರೆ ನಾನು ನಿಮಗೆ ಲಿಂಕ್ ಅನ್ನ ಕಳಿಸ್ಕೊಡ್ತೇನೆ. ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಖಾಲಿರುವಂತ ಒಂದು ಸಂಸ್ಥೆ ಹೆಸರು ನೋಡ್ಕೊಳ್ಳಿ. ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಈ ಒಂದು ದಿನಾಂಕದಂದು ಅಂದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯಲ್ಲಿ ಅಂದ್ರೆ ಇಲಾಖೆಯಲ್ಲಿ ಸುಮಾರು 500ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಆದ್ರೆ 10, 20, 4 ಈ ರೀತಿಯ ಕೂಡ ಇರತ್ತೆ. 500ಕ್ಕಿಂತ ಅಧಿಕ ಪೋಸ್ಟ್ ಕೂಡ ಇರತ್ತೆ. ಇದರಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ? 35,000ದಿಂದ ನಿಮಗೆ 1,12,000 ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ. ನೋಡಿ, ಇನ್ನು ಕೆಲವೊಂದು ಕಂಡೀಷನ್ ಇಟ್ಟಿದ್ದಾರೆ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ ಇದಾವೆ. ಆ ಒಂದು ಕಂಡೀಷನ್ ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಒಂದು ಸಾರಿ ಗಮನ ಇಟ್ಟು ಕೇಳ್ಕೊಳ್ಳಿ. ಏನಂದ್ರೆ, ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ಸ್ವಲ್ಪ ನೋಡ್ಕೊಳ್ಳಿ. ಯಾವೊಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಯಾವೊಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಇದ್ದಾರ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇಲ್ಲಿ ಖಾಲಿ ಇರುವಂತ ಮೊದಲನೇ ಪೋಸ್ಟ್ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆ ಖಾಲಿ ಇರತ್ತೆ. ಅದರ ನಂತರ ಬಾನಸ್ ಸಿಂಗ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದರಲ್ಲಿ ಯಾವ್ದೋ ಒಂದು ಬೇಕಲ್ಲ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ವಿದ್ಯಾರ್ಹತೆ ಎಲ್ಲ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನಿಮಗೆ ದಿನಾಂಕ ನೋಡಿ, 4/6/2025 ಅರ್ಜಿ ಪ್ರಾರಂಭ ಆಗತ್ತೆ. ಕೊನೆಯ ದಿನಾಂಕ 18/6/2025 ತನಕ ಮಾತ್ರ ಅವಕಾಶ ಇರತ್ತೆ. ಸಾಯಂಕಾಲ 5 ಗಂಟೆ ತನಕ. ಇದು ಡೈರೆಕ್ಟ್ ಆಗಿ ಆನ್ಲೈನ್ ಇರೋದ್ರಿಂದ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ. ವಿಳಾಸ ಕೂಡ ಕೊಟ್ಟೆ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ವೆಬ್ಸೈಟ್ ಇದೆಯಲ್ಲ, ಈ ಒಂದು ವೆಬ್ಸೈಟ್ ದಲ್ಲಿ ಅಪ್ಲೈ ಮಾಡಬೇಕು. https:/sportsauthority-of-india.nic ಗೆ ಭೇಟಿ ನೀಡಿಕೊಂಡು ಅಪ್ಲೈ ಮಾಡಿ ಆನ್ಲೈನ್ ಮೂಲಕ. ಈ ಒಂದು ಆನ್ಲೈನ್ ಪೋರ್ಟಲ್ ಇರೋದ್ರಿಂದ ಆನ್ಲೈನ್ ಮೂಲಕವಾಗಿ ಅಪ್ಲೈ ಮಾಡಿಕೊಳ್ಳಿ. ಅದರ ಬಳಿಕ ವಿದ್ಯಾರ್ಥಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. ಪೋಸ್ಟಿಗೆ ಸಂಬಂಧಪಟ್ಟಂತೆ ಏನ ಅರ್ಹತೆ ಹೊಂದಿರಬೇಕು ನೋಡಿ. ಈ ಒಂದು ಚೀಫ್ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವಂತ ಪ್ರತಿಯೊಬ್ಬರು ಕೂಡ ಒಂದು ಸರಿ ಗಮನ ಕೊಡಿ. ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. ಈಗೇನು RCB ಗೆದ್ದಿದ್ದೆ ಅಂತ ಹೇಳಿ ಕರ್ನಾಟಕ ರಾಜ್ಯದವರು ಎಲ್ಲ ಸೆಲೆಬ್ರಿಟಿ ಮಾಡ್ತಿದ್ದಾರಲ್ಲ, ಅದೇ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು RCB ಗೆದ್ರೆ ನಿಮ್ಮ ಒಂದು ಕುಟುಂಬದವರಿಗೆ, ಅದೇ ರೀತಿಯಾಗಿ ನಿಮ್ಮ ಒಂದು ಸಂಸ್ಥೆಗೆ, ನಿಮ್ಮ ಒಂದು ಮಣಿತಾನಕ್ಕೆ ನಿಮ್ಗೆ ಯಾವುದೇ ರೀತಿಯಾಗಿ ಜಾಬ್ ಸಿಗೋದಿಲ್ಲ. ಇದರಿಂದ ಯಾರಿಗೆ ಜಾಬ್ ಸಿಗತ್ತಂದ್ರೆ ಆ ಒಂದು ಆಟಗಾರರಿಗೆ 10 ಕೋಟಿ, 20 ಕೋಟಿ, 40 ಕೋಟಿ ಖರೀದಿ ಮಾಡ್ಕೊಂಡಿರ್ತಾರೆ. ಅದರ ಮೇಲೆ ಅವ್ರು ಆಟ ಆಡ್ತಾರೆ. ಯಾವಾಗ ಗೆಲ್ಬೇಕು, ಯಾವಾಗ ಸೋಲ್ಬೇಕು ಅವೆಲ್ಲ ಗೊತ್ತಿರತ್ತೆ. ಆ ರೀತಿಯಾಗಿ ಆಧಾರದ ಮೇಲೆ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಆಟ ಆಡ್ತಿರ್ತಾರೆ. ಇದರಿಂದ ನಿಮ್ಗೆ ಏನೋ ಸಿಗೋದಿಲ್ಲ. ಈಗಿನ ದಿನಮಾನದಲ್ಲಿ ಮಕ್ಕಳು ಹೆಂಗೆ ಆಗ್ತಿದ್ದಾರೆ ಅಂದ್ರೆ, ಈಗ ಬರೀ IPL, ರೀಲ್ಸು, ಯೂಟ್ಯೂಬು, ಅದ ನಂತರ ಓಡಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಇದೇ ಮಾಡ್ತಿದ್ದಾರೆ. ಹಿಂದಿನ ವರ್ಷದಿಂದ ನಮಗೆ ಯಾರ್ಯಾರು ಸ್ವಾತಂತ್ರ್ಯ ತಂದು ಕೊಟ್ಟರು, ನಮ್ಮ ಒಂದು ದೇಶಕ್ಕಾಗಿ ನಮಗೋಸ್ಕರ ಯಾರ್ಯಾರು ಬದುಕ್ತಿದಾರಲ್ಲ ಅವರನ್ನು ನಾವು ಮರೀತಾ ಇದ್ದೇವೆ. ಅದನ್ನ ಬಿಟ್ಟು ಈಗ ಬರೀ IPL, ರೀಲ್ಸ್ ಮಾಡ್ತಾರಲ್ಲ, ಅವ್ರು ಫೇಮಸ್ ಆಗ್ತಾರೆ, ಅಲ್ಲಿ ಹೋಗಿ ಫೋಟೋ ತಕೊಂಡ್ಬಿಡೋದು, ಇದನ್ನೇ ಆಗ್ತಾ ಇದೆ. ಇದನ್ನ ಬಿಟ್ಟು ಬದಲಾಗಿ ದಯವಿಟ್ಟು ನಿಮ್ಗೋಸ್ಕರ ಬದಲಾಗಿ ನಿಮ್ಮ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹೇಳ್ತಾ ಇರೋದು, ನಿಮಗೆ ಒಂದು ಜಾಬ್ ಸಿಕ್ತಂದ್ರೆ ಸೆಲೆಬ್ರಿಟಿ ಮಾಡಿ. ಯಾಕಂದ್ರೆ ನೀವು ತುಂಬಾ ಒಳ್ಳೆ ಒಂದು ಸ್ಥಾನದಲ್ಲಿ ಇರ್ತೀರ. ಅದನ್ನ ಬಿಟ್ಟು ಈ ರೀತಿಯಾಗಿ ತುಂಬನೇ ನಿಮ್ ಟೈಮ್ ವೇಸ್ಟ್ ಆಗತ್ತೆ, ನಿಮ್ಮ ಒಂದು ಸಮಯ ವೇಸ್ಟ್ ಆಗತ್ತೆ. ಅದ ನಂತರ ಎಲ್ಲ ವೇಸ್ಟು. ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಮಾಡಿ. ಆದ್ರೆ ಎಷ್ಟು ಪ್ರಕಾರ ಮಾಡಬೇಕು, ಸ್ವಲ್ಪ ಅಷ್ಟೇ ಮಾಡಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾಡ್ಕೋತಾದ್ರೆ ನಿಮ್ಮೊಂದೆಲ್ಲ ಟೈಮ್ ವೇಸ್ಟ್ ಆಗತ್ತೆ. ಆದಷ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮೊಂದು ತಂದೆ ತಾಯಿಗಳು ಈ ರೀತಿಯಾಗಿ ಕಳಿಸಿರ್ತಾರೆ ಅಂದ್ಮೇಲೆ ಓದೋದಕ್ಕೆ
ನಿಮಗೋಸ್ಕರ ಓದಿ ಅದ ನಂತರ ಒಳ್ಳೆ ಜಾಬ್ ತಗೊಳ್ಳಿ, ಆಮೇಲೆ ಸೆಲೆಬ್ರಿಟಿ ಮಾಡ್ಬೋದು, ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಇದ್ರ ಮುಂದೆ ನಾನೇನು ಹೇಳೋದಿಲ್ಲ, ಈ ರೀತಿಯಾಗಿ ಫಂಕ್ಷನ್ ಮಾಡ್ತೇನೆ, ಆ ರೀತಿಯಾಗಿ ಕಾರ್ಯಕ್ರಮ ಮಾಡ್ತೇನೆ ನನ್ನವರು ಮಾಡ್ಕೋಬಹುದು. ಬನ್ನಿ ಸ್ನೇಹಿತರೆ, ಇನ್ನು ಇಲ್ಲಿ ಖಾಲಿರುವಂತ ಪೋಸ್ಟಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು ಸ್ವಲ್ಪ ಗಮನ ಕೊಡಿ. ಅರ್ಜಿ ಸಲ್ಲಿಸುವಂತ ಮೊದಲಿಗೆ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರ್ಬೇಕು, BA ಅಥವಾ BTech ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಪ್ಲೊಮಾ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅಥವಾ ನೀವೇನೋ BA ಅಥವಾ BTech ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು. ಬಾಣಸಿಗ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ವಿದ್ಯಾರ್ಹತೆ ಆಗಿರಬೇಕು? ಡಿಪ್ಲೊಮಾ, BA, BSc, ಹೋಟೆಲ್ ಮ್ಯಾನೇಜ್ಮೆಂಟು, ಕ್ಯಾಟರಿಂಗ್, ತಂತ್ರಜ್ಞಾನದಲ್ಲಿ ಪದವಿ, ಇದೆಲ್ಲ ಪಾಸ್ ಆಗಿರ್ಬೇಕಾಗತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇದು ನಮ್ಮ ಒಂದು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ನಮ್ಮೊಂದು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ, ತಮಿಳುನಾಡು ಈ ರೀತಿಯಾಗೆಲ್ಲ ಒಂದು ರಾಜ್ಯದಲ್ಲಿ ಕೆಲಸ ಇರತ್ತೆ. ಟೋಟಲ್ ಆಗಿ 10 ಪೋಸ್ಟ್ಗಳು ಮತ್ತು ವಯೋಮಿತಿ 18ರಿಂದ 56 ವರ್ಷ. 18ರಿಂದ 56 ಅಥವಾ ನಿಮ್ಗೆ 50 ವರ್ಷ ಇದ್ರು ಅಪ್ಲೈ ಮಾಡಬಹುದು. ಅಥವಾ ನಿಮ್ಗೆ ಏಜ್ ಲಿಮಿಟ್ ಸುಮಾರು 40 ಇದ್ರು ಕೂಡ ಅಪ್ಲೈ ಮಾಡಿ, 35 ಇದ್ರು ಅಪ್ಲೈ ಮಾಡಿ, ಅಥವಾ 21 ಇದ್ರು ಕೂಡ ನೀವು ಅಪ್ಲೈ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಈ ಒಂದು ನೋಟಿಸ್ ನಮ್ಮ ಒಂದು ಇನ್ಸ್ಟಾದಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪದಲ್ಲಿ ಕೊಟ್ಟಿದ್ದೀವಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಚೆಕ್ ಮಾಡಿದ ತಕ್ಷಣ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಇನ್ನೊಂದು ಹೇಳ್ತಾ ಇರೋದು, ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಇದ್ರ ಬಗ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅರ್ಜಿ ಶುಲ್ಕದಲ್ಲಿ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಸಂದರ್ಶನದಲ್ಲಿ ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ, ಸಂದರ್ಶನ ಮಾತ್ರ ಇರತ್ತೆ ಆಯ್ಕೆ ಪ್ರಕ್ರಿಯೆದಲ್ಲಿ. ಮತ್ತು ಇದು ಡೈರೆಕ್ಟ್ ಆಗಿ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಒಂದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು, ಇನ್ನೊಂದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಜೂನಿಯರ್ ಇಂಜಿನಿಯರಿಂಗ್ ಪೋಸ್ಟ್ ಇದಾವಲ್ಲ, ಅದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ಉಪನಿರ್ದೇಶಕರು ನೇಮಕಾತಿ ಕೊಠಡಿ ಸಂಖ್ಯೆ 209, ಭಾರತೀಯ ಕ್ರೀಡಾ ಪ್ರಾಧಿಕಾರ ಪ್ರಧಾನ ಕಚೇರಿ, ಗ್ರೇಟ್ ಸಂಖ್ಯೆ 10, ಈ ಒಂದು ಪೂರ್ವದಾರ, ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ, ಲೋಧಿ ರಸ್ತೆ, ನವದೆಹಲಿ 110003. ಇದಕ್ಕೆ ಸಂಬಂಧಪಟ್ಟಂತೆ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗೆ ಆಫ್ಲೈನ್ ಅಲ್ಲಿ ಅಪ್ಲೈ ಮಾಡಿ. ಅದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ, ತೆಳಗಡೆ ತೋರಿಸ್ಕೊಡ್ತಾನೆ. ಇಲ್ಲಿ ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವಂತ ಡಾಕ್ಯುಮೆಂಟ್ಸ್ಗಳು. ಇಲ್ಲಿ ನಿಮ್ಮೊಂದು ಪ್ರೂಫ್ ಬೇಕಾಗತ್ತೆ. ಅಂದ್ರೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಪ್ರೂಫ್, ಆಧಾರ್ ಕಾರ್ಡ್ ಆಗ್ಬೋದು, SSLC ಅಂಕಪಟ್ಟಿ ಮತ್ತು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇದಕ್ಕೆ ಕೇಳಿದ್ದಾರೆ. ಅದರ ಬಗ್ಗೆ ನಿಮ್ಮ ಒಂದು ಶಾಲೆಯಲ್ಲಿ ಕೊಟ್ಟಿರುವಂತ ಜನರಲ್ ಸಂಬಂಧಪಟ್ಟಂತೆ ಒಂದು ಅಂಕಪಟ್ಟಿಗಳು ಬೇಕಾಗತ್ತೆ. ಅದರ ಬಳಿಕ ನಿಮ್ಮ ಒಂದು ಅಪ್ಲೈ ಮಾಡುವಂತ ಎಲ್ಲ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡು, ಫೋಟೋಗಳು, ಅದ ನಂತರ ನಿಮ್ಮೊಂದು ಸಿಗ್ನೇಚರು, ಡಿಗ್ರಿ ಅಂಕಪಟ್ಟಿಗಳು, ಅದ ನಂತರ ಮಾರ್ಕ್ಸ್ ಕಾರ್ಡ್ಗಳು, ನೀವು ಯಾವೊಂದು ಡಿಪ್ಲೊಮಾ ಅಂಕಪಟ್ಟಿ ಆಗ್ಬೋದು, ಅಥವಾ ನಿಮ್ಮ ಒಂದು ಏನು ಅರ್ಜಿ ಶುಲ್ಕ ಪಾವತಿ ಮಾಡಿರ್ತಾರಲ್ಲ ID ಕಾರ್ಡ್ಗಳು ಅದೆಲ್ಲ ಕೇಳ್ತಾರೆ. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಅದ ನಂತರ ಇನ್ನೂ ಹಲವಾರು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ. ಕಂಪ್ಯೂಟರ್ ಸರ್ಟಿಫಿಕೇಟ್, ಅನುಭವ ಪ್ರಮಾಣ ಪತ್ರ ಎಲ್ಲ ಕೇಳ್ತಾರೆ. ಅದನ್ನು ಅಪ್ಲೈ ಮಾಡ್ಬೋದು. ಇನ್ನು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದ್ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಿದ್ದೆ. ನಾನು ಆಫ್ಲೈನ್ ಅಲ್ಲಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೇನೆ ನೋಡಿ. ಆಫ್ಲೈನ್ ಬಗ್ಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಹೇಗೆ, ಏನು ಅಂತ ಕೊಟ್ಟಿದ್ದಾರೆ ಅವರು ಒಂದು ಫಾರ್ಮು. ಸ್ನೇಹಿತರೆ, ಆ ಒಂದು ಫಾರ್ಮ್ ಅನ್ನ ಇದರಲ್ಲಿ ಇನ್ನೊಂದು ನೋಟಿಫಿಕೇಶನ್ ಇದೆಯಲ್ಲ, ಆ ಒಂದು ನೋಟಿಫಿಕೇಶನ್ ಮೂಲಕವಾಗಿ ನಿಮಗೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಕೊಟ್ಟಿದ್ದೇನೆ. ಆ ಒಂದು ಫಾರ್ಮ್ ದಯವಿಟ್ಟು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಅರ್ಜಿ ಸಲ್ಲಿಸಿ. ಈ ಒಂದು ತೆಳಗಡೆ ಇದೆ ಅಂತ ನಾನು ಅನ್ಕೊಂಡೆ, ಅದರ ತೆಳಗಡೆ ಸ್ಕ್ರಾಲ್ ಮಾಡಿದ ನನಗೆ ಗೊತ್ತಾಯ್ತು ಇಲ್ಲ ಅಂತ ಹೇಳಿ. ಸಾರಿ. ಆದಷ್ಟು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಕೊಟ್ಟಿದ್ದೇವೆ, ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಸಿಗತ್ತೆ. ಯಾರ್ಯಾರು ಈ ಒಂದು ಪ್ರಾಧಿಕಾರ ಪೋಸ್ಟಿಗೆ ಅರ್ಜಿ ಸಲ್ಲಿಸ್ಬೇಕಂತ ಇದ್ದಾರಲ್ಲ, ಇನ್ನೊಂದು ಕ್ರೀಡಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದೊಂದು ತಲೆಯಲ್ಲಿ ತಗೊಳ್ಳಿ, ಕ್ರೀಡಾಪಟುದವರು ಮಾತ್ರ ಅರ್ಜಿ ಸಲ್ಲಿಸಬೇಕು.